ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಎಂಜಿ, ಪ್ರಾಧ್ಯಾಪಕರು, ಪಂಚಕರ್ಮ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ಕುತ್ಪಾಡಿ, ಉಡುಪಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಥೂಲಕಾಯಕ್ಕೆ ಪಂಚಕರ್ಮ ಚಿಕಿತ್ಸೆಯ ಮಹತ್ವದ ಬಗ್ಗೆ ತಿಳಿಯಲಿದ್ದೇವೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ನಮಸ್ಕಾರಗಳು ಮೇಡಮ್. ಸ್ಥೂಲಕಾಯ ಎಂದರೇನು? ಇದರ ಲಕ್ಷಣಗಳೇನು ಮೇಡಮ್? ಸ್ಥೂಲ ಎಂಬ ಒಂದು ಪದಕ್ಕೆ ಬೊಜ್ಜು ಅಥವಾ ಒಬೆಸಿಟಿ ಅಥವಾ ಓವರ್ ವೇಟ್ ಇಂತೆಲ್ಲ ಒಂದು ಅರ್ಥಗಳನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಸ್ಥೂಲಕಾಯ ಅಂದರೆ ಮನುಷ್ಯನ ಆಯಾಮ ಮತ್ತು ವಿಸ್ತಾರದ ಬಗ್ಗೆ ನಾವು ಸಾಕಷ್ಟು ಅರ್ಥವನ್ನು ಮಾಡ್ಕೊಳ್ಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಸರ್ವೇ ಸಾಮಾನ್ಯವಾದ ಒಂದು ಲಕ್ಷಣ ಅನ್ಬೋದು ಅಥವಾ ರೋಗ ಅನ್ಬೋದು ಅಂತ ನಮಗೆ ಕಂಡು ಬರ್ತಾ ಇದೆ. ಸೊ ಈ ಬೊಜ್ಜು ಅಥವಾ ಓವರ್ ವೇಟ್ ಅಥವಾ ಒಬೆಸಿಟಿ ಎನ್ನುವ ಒಂದು ಪದ ಪ್ರತಿ ಮನುಷ್ಯನಿಗೂ ಒಂದು ಕಾಡ್ತಾ ಇರುವ ಒಂದು ಸಮಸ್ಯೆ ಅಂತ ಅನ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಒಂದು ಫುಡ್ಡಿನ ಒಂದು ವಿಪರ್ಯಾಯ ಇರ್ಬೋದು, ಅಥವಾ ನಮ್ಮ ಸ್ಟ್ರೆಸ್ ಇರ್ಬೋದು, ಅಥವಾ ನಮ್ಮ ವಿಹಾರ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದ ಚಟುವಟಿಕೆಗಳಿರ್ಬೋದು, ಇಂಥ ಎಲ್ಲ ಒಂದು ಕಾರಣಗಳಿಂದ ನಮಗೆ ಸ್ಥೂಲಕಾಯಕ್ಕೆ ಒಂದು ಸಮಸ್ಯೆಯಾಗಿ ಉತ್ಪತ್ತಿ ಆಗ್ತಾ ಇದೆ. ಸೊ ಇಂಥ ಒಂದು ಕಂಡೀಷನನ್ನು ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ನಾವು ಈ ವಿಷಯದಲ್ಲಿ ಇನ್ನು ಮುಂದೆ ಮಾತಾಡಬೇಕು ಅಂತ. ಈ ಸ್ಥೂಲಕಾಯ ಅಂತ ಹೇಳಿದರೆ ನಾವು BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದರಲ್ಲಿ ಹೈಟ್ ಮತ್ತು ವೆಯ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಒಬ್ಬ ಮನುಷ್ಯನ ಸರಾಸರಿ ಹೈಟನ್ನು ನೋಡಿಕೊಂಡು ಅವನ ವೆಯ್ಟ್ ಎಷ್ಟಿರಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದಕ್ಕೆ ಒಂದು ಫಾರ್ಮುಲಾ ಇರ್ತದೆ. ಸೊ ಅದರ ಪ್ರಕಾರ BMI 25ರಿಂದ ಜಾಸ್ತಿ ಹೋಯಿತು ಅಂತ ಹೇಳಿದರೆ ಅದಕ್ಕೆ ಓವರ್ ವೆಯ್ಟ್ ಅಂತ ಹೇಳ್ತೇವೆ. ಅದು 25ಇಂದ ಹಿಡಿದು 29.9 ತನಕ ಕೂಡ ಓವರ್ ವೆಯ್ಟಿಗೆ ಬರ್ತದೆ. 30 BMI ದಾಟಿದರೆ ಅದನ್ನು ಒಬೆಸಿಟಿ ಅಂತ ಹೇಳ್ತೇವೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಪರ್ಸನ್ ಅಥವಾ ಯಾವುದೇ ಮನುಷ್ಯ ತನ್ನ ತೂಕವನ್ನು ತನ್ನ ಹೈಟಿಗೆ ಅನುಸಾರ ಅವನು ಮ್ಯಾಚ್ ಮಾಡ್ಕೊಳ್ತಾನೆ. ಮಾಡ್ಕೊಂಡ ನಂತರ ಅವನಿಗೆ ಗೊತ್ತಾಗ್ತದೆ ತನ್ನ ವೆಯ್ಟ್ ಎಷ್ಟಿದೆ, ತನ್ನ ಹೈಟಿಗೆ ಅನುಸಾರ ಇದೆಯಾ ಅಥವಾ ಇಲ್ವಾ ಅಂತೇಳಿ ಅವನಿಗೆ ಅರ್ಥ ಆಗ್ತದೆ. ಅದರ ಪ್ರಕಾರ ಅವನ ಶರೀರದಲ್ಲಿ ಏನು ಬದಲಾವಣೆ ಆಗಿದೆ ಅದು ಕೂಡ ಅವನಿಗೆ ತಿಳಿಯುತ್ತಾ ಬರ್ತದೆ. ನಂತರ ಅವನಿಗೆ ಪರಿಚಯ ಆಗಬೇಕು, ಅಂದರೆ ನನ್ನ ಹೈಟ್ ಇಷ್ಟಿದೆ, ನನ್ನ ವೆಯ್ಟ್ ಇಷ್ಟಿರಲೇಬೇಕು ಅಂಥೇಳಿ ಅದಕ್ಕನುಸಾರ ಅವನು ಸತತ ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಅಕಸ್ಮಾತ್ ಅವನ ದಿನನಿತ್ಯ ಚಟುವಟಿಕೆಗಳಲ್ಲಿ ಕಡಿಮೆ ಆಗಲಿಲ್ಲ ಅಂದರೆ ವೈದ್ಯರನ್ನು ಕಾಣಲೇಬೇಕಾದಂಥ ಪರಿಸ್ಥಿತಿ ಮುಂದೆ ಎದುರಾಗ್ತದೆ. ಇವಾಗ ಸ್ಥೂಲಕಾಯಕ್ಕೂ ಹಾಗೂ ನಮ್ಮ ದಿನನಿತ್ಯದ ಆಹಾರ ಪದ್ಧತಿಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತವಾಗಿ ಹೌದು. ಈ ಸ್ಥೂಲಕಾಯ ಬರುವಂಥದ್ದು ಹೆಚ್ಚಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದೊಂದು ಸಂತರ್ಪಣ ವಿಕಾರ ಅಂತ ಹೇಳಿದ್ದಾರೆ. ಸೊ ಸಂತರ್ಪಣ ವಿಕಾರ ಅಂತ ಹೇಳಿದ ತಕ್ಷಣ ಇದರಲ್ಲಿ ಶರೀರ ಧಾತುಗಳು ಅಂತಿದೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರಾದಿ ಧಾತುಗಳು. ಇವುಗಳಲ್ಲಿ ರಸಧಾತು, ಮಾಂಸಧಾತು, ಮೇದೋಧಾತು ಹೆಚ್ಚಾಗಿ ವೃದ್ಧಿಗೊಳ್ಳುತ್ತದೆ. ಸೊ ಈ ಒಂದು ಕಂಡೀಷನನ್ನು ನಾವು ಸ್ಥೂಲಕಾಯ ಅಂತ ಹೇಳ್ತೇವೆ. ಸೊ ಈ ಸ್ಥೂಲಕಾಯಕ್ಕೆ ಹೆಚ್ಚಾಗಿ ನಾವು ಯೋಚನೆ ಮಾಡಿದ ಹಾಗೆ ಆಹಾರ ಪದ್ಧತಿಯಲ್ಲಿ ವಿಪರ್ಯಾಸ ಆಗಿರುವಂಥದ್ದು ಅಥವಾ ವಿಪರೀತ ಆಹಾರ ತಗೊಂಡಿರೋದಿರಬಹುದು, ಅಥವಾ ಈಗಿನ ಒಂದು ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂತಹ ಅಧಿಕ ಸ್ಟ್ರೆಸ್ ಆಗಿರಬಹುದು, ಅಥವಾ ನಮ್ಮ ವಿಹಾರದಲ್ಲಿ ಬದಲಾವಣೆ ಇರ್ಬೋದು. ವಿಹಾರ ಅಂತ ಹೇಳಿದ ತಕ್ಷಣ ಹೆಚ್ಚಾಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು, ಅಲ್ಲಿಂದ ಮೂಮೆಂಟೇ ಮಾಡುವಂಥದ್ದಲ್ಲ, ಮತ್ತು ತುಂಬ ಯೋಚನೆ ಮಾಡುವಂಥದ್ದು, ಅಥವಾ ಇನ್ ಬಿಟ್ವೀನ್ ತಿನ್ನುವಂಥದ್ದಂದರೆ ಕೆಲಸದ ಮಧ್ಯದಲ್ಲಿ ಬಾಯಿ ಚಪಲಕ್ಕೆ ತಿನ್ನುವಂಥದ್ದು ಇರ್ಬೋದು, ಅದು ಕರೆದ ತಿಂಡಿ ಇರ್ಬೋದು, ಅಥವಾ ಈಗಿನ ಜೀವನ ಪದ್ಧತಿಯಲ್ಲಿ ಯಾರು ಕೂಡ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಳ್ಳುವಂತಹ ಒಂದು ಬಿಡುವು ಕಾಲ ಯಾರಿಗೂ ಇರುವುದಿಲ್ಲ. ಅಂಥವರು ಆಹಾರವನ್ನು ತರಿಸಿಕೊಂಡು ಆಮದು ಮಾಡಿಕೊಂಡು ಕೂತಲ್ಲೇ ತಿನ್ನುವಂಥದ್ದು. ಅದರಲ್ಲಿ ಏನಾಗ್ತದೆ, ಹೈ ಕ್ಯಾಲೋರಿ ಫುಡ್ ಕೂಡ ಇರ್ಬೋದು. ಈಗಿನ ಫಾಸ್ಟ್ ಫುಡ್ಡಿನ ಒಂದು ಜೀವನ ಪದ್ಧತಿಯಲ್ಲಿ ನಾವು ನೋಡಿರ್ಬೋದು, ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅಥವಾ ನಾವು ಹೇಳಿದಾಗೆ ಈ ಜಂಕ್ ಫುಡ್ಗಳಿರ್ಬೋದು, ಅಥವಾ ಇನ್ ಬಿಟ್ವೀನ್ ಕಾಫಿ ಇರ್ಬೋದು, ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಅಥವಾ ಸಮ್ಟೈಮ್ಸ್ ಮಟನ್ ಇರ್ಬೋದು, ಚಿಕನ್ ಇರ್ಬೋದು. ಹಾಗೆ ಮಧ್ಯ ಮಧ್ಯ ಈ ಖಾದ್ಯ ಪದಾರ್ಥಗಳ ವಿಪರೀತ ಸೇವನೆ ಇರ್ಬೋದು, ಅಥವಾ ಅದಕ್ಕೆ ಕಾಲವೇ ಕರೆಕ್ಟಾಗಿಲ್ಲ. ಅಂದರೆ ಮಧ್ಯಾಹ್ನ ತಿಂದಿರ್ತಾರೆ, ಪುನಃ 2 ಗಂಟೆ ಬಿಟ್ಟು ತಿಂತಾರೆ, ಪುನಃ 4 ಗಂಟೆ ಬಿಟ್ಟು ತಿಂತಾರೆ. ಹಾಗೆ ಅದು ಅಕಾಲಿಕ ಭೋಜನ ಅಂತಲೂ ಹೇಳ್ಬೋದು. ಸೊ ಅಕಾಲಿಕ
ಆಹಾರ ಸೇವನೆ ಇರ್ಬೋದು, ಅಥವಾ ಮಿಥ್ಯ ಆಹಾರ ಸೇವನೆ ಇರ್ಬೋದು, ಅಥವಾ ಅತಿಯಾದ ಪ್ರಮಾಣದಲ್ಲಿ ಆಹಾರ ಸೇವನೆ ಇರ್ಬೋದು, ಅಥವಾ ಅವರ ದಿನನಿತ್ಯ ಬಳಕೆ ಆಗದೇ ಇರುವಂತಹ ಆಹಾರದ ಸೇವನೆಯೂ ಇರಬಹುದು. ಇಂಥ ಎಲ್ಲ ಆಹಾರಗಳ ಒಂದು ವಿಪರೀತದಿಂದಾಗಿ ಶರೀರದಲ್ಲಿ ಬೊಜ್ಜು ಶೇಖರಣೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದಾದ ನಂತರ ಅವರು ತಿಂದ ಆಹಾರಕ್ಕೆ ತಕ್ಕವಾಗಿ ಅವರ ವಿಹಾರ ಅಂತಂದರೆ ಅವರ ಶರೀರದ ವ್ಯಾಯಾಮಗಳು ಅಗತ್ಯವಾಗಿ ಇರುತ್ತದೆ. ಶರೀರಕ್ಕೆ ವ್ಯಾಯಾಮವೇ ಕೊಡಲಿಲ್ಲ ಅಂತ ಹೇಳುವಾಗ ಶರೀರದಲ್ಲಿ ಅಂದರೆ ತಿಂದಂತಹ ಪದಾರ್ಥ ಹಾಗೇ ಉಳಿದುಕೊಳ್ಬಹುದು. ಅದರ ಒಂದು ಶೇಖರಣೆಯೇ ಮುಂದಿನ ಒಂದು ಬೊಜ್ಜು ಬರಲಿಕ್ಕೋಸ್ಕರ ಕಾರಣವಾಗಿ ಬಿಡುತ್ತದೆ. ಅದರ ನಂತರ ಒಂದು ವಿಪರೀತವಾದ ನಿದ್ರೆಯ ಕ್ರಮ, ಅಂದರೆ ಈಗಿನ IT ಪ್ರೊಫೆಷನ್ಸ್ ಏನು ಮಾಡ್ತಾರೆ, ಲೇಟಾಗಿ ಲಾಗಿನ್ ಆಗುವಂಥ ಒಂದು ಸಂದರ್ಭ ಇರಬಹುದು ಅವರ ಪ್ರೊಫೆಷನಲ್ಲಿ. ಹಾಗೆ ಮಧ್ಯರಾತ್ರಿ ತನಕ ಕೂಡ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ ನಿದ್ದೆ ಬರಬಾರ್ದು ಅಂಥೇಳಿ ಕಾಫಿ ಕುಡಿಬಹುದು, ಅಥವಾ ಎಣ್ಣೆ ಪದಾರ್ಥದ್ದೇನಾದ್ರು ತಿನ್ಬಹುದು. ಹಾಗೆ ಅಕಾಲಿಕ ಭೋಜನ ಅಥವಾ ಅಸಾತ್ಮ್ಯ ಆಹಾರ ತಗೊಂಡ ಕಾರಣ ಅವರ ಒಂದು ಶರೀರದಲ್ಲಿ ಆಗುವಂತಹ ಮೆಟಬಾಲಿಕ್ ಎರರ್ ಅಂತ ಹೇಳ್ತೇವೆ, ಅದು ಕಾರಣವಾಗಿ ಮುಂದೆ ಬೊಜ್ಜಾಗಿ ಮಾರ್ಪಾಡಾಗುತ್ತದೆ. ಈ ಎಲ್ಲ ಕಾರಣಗಳನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡ್ರೆ ಬೊಜ್ಜು ಎಲ್ಲಿಂದ ಉತ್ಪತ್ತಿಯಾಗಿದೆ ಅನ್ನೋದು ನಮಗೆ ಅರ್ಥವಾಗುತ್ತದೆ. ಸ್ಟ್ರೆಸ್ ಹಾಗೂ ಸ್ಥೂಲಕಾಯಕ್ಕೂ ಯಾವ ರೀತಿಯ ಸಂಬಂಧ? ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತೀವಿ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗೆ ನಾವು ಎಲ್ಲದರಲ್ಲಿ ಮುಂದೆ ಬರಬೇಕು, ನಾವೆಲ್ಲ ಕೆಲಸ ಮಾಡಬೇಕು, ಕಡಿಮೆ ಸಮಯದಲ್ಲಿ ತುಂಬ ಎತ್ತರಕ್ಕೆ ಬೆಳಿಬೇಕು, ಅಥವಾ ಸಣ್ಣ ವಯಸ್ಸಿನಲ್ಲೇ ನಮಗೆ ಎಲ್ಲ ರೀತಿಯ ಪ್ರಶಸ್ತಿ ಸಿಗಬೇಕು, ಅಥವಾ ನೇಮ್ ಫೇಮ್ ಅಂತ ಹೇಳ್ತೇವೆ. ಇಂಥದ್ದೆಲ್ಲ ನಮಗೆ ಆಗಬೇಕು ಅಂಥೇಳಿ ಹಂಬಲ ಇರ್ತದೆ. ಅದು ಹದಿಹರಿಯದ ವಯಸ್ಸಿನವರಲ್ಲಿ ಅಂತೂ ಸಾಕಷ್ಟು ನಾವು ನೋಡ್ತಾ ಇದ್ದೇವೆ. ಈ ಹದಿಹರಿಯದ ವಯಸ್ಸಿನಲ್ಲಿ ಯಾವಾಗ 60-70 ವಯಸ್ಸಿನಲ್ಲಿ ಸಿಗುವಂತಹ ಪ್ರಶಸ್ತಿಗಳಿರ್ಬೋದು, ಅದು ಅವರಿಗೆ 20-30 ವಯಸ್ಸಲ್ಲೇ ಬೇಕು ಅನ್ನೋ ಒಂದು ಇಚ್ಛೆ ಇರ್ತದೆ. ಅದಕ್ಕೆ ಬೇಕಾಗಿ ಹಗಲು ರಾತ್ರಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಿರ್ತದೆ. ಇಂಥ ಸಂದರ್ಭದಲ್ಲಿ ಕೆಲವರು ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ, ಬಟ್ ಓವರ್ ವರ್ಕ್ ಮಾಡ್ತಾರೆ. ಈ ಓವರ್ ವರ್ಕಿಂದ ಕೂಡ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗೇ ಆಗ್ತದೆ. ಈ ಸ್ಟ್ರೆಸ್ ಹಾರ್ಮೋನ್ಸ್, ಈ ಕಾರ್ಟಿಸಾಲ್ ಎಲ್ಲ ರಿಲೀಸ್ ಆದಾಗ ಬಾಡಿಯಲ್ಲಿ ಶಕ್ತಿ ಉತ್ಪತ್ತಿ ಜಾಸ್ತಿ ಅಂತ ಕೇಳ್ತದೆ. ಯಾಕೆಂದರೆ ನಮ್ಮ ಕೆಲಸಕ್ಕೆ ಬೇಕಾಗುವಂತಹ ಒಂದು ಎನರ್ಜಿ ಆಹಾರದಿಂದ ಬರ್ತದೆ. ಈ ಆಹಾರ ಎಂಥದ್ದು ನಾವು ಸೇವನೆ ಮಾಡಬೇಕಂದ್ರೆ ಈ ಬಿಸಿಯಾದ ಆಹಾರ, ಮನೆಯಲ್ಲಿ ಮಾಡಿಟ್ಟ ಫ್ರೆಶ್ ಆಗಿ ಮಾಡಿದ ಸಾತ್ವಿಕ ಆಹಾರವನ್ನೇ ನಾವು ಸೇವನೆ ಮಾಡಿದರೆ ನಮ್ಗೆ ಯಾವ ಕಾಯಿಲೆನೂ ಬರುವುದಿಲ್ಲ. ಆದರೆ ಈ ಸ್ಟ್ರೆಸ್ಸಿಂದಾಗಿ ನಮಗೆ ಮನೆ ಊಟ ಮೆಚ್ಚುವುದಿಲ್ಲ. ಹೊರಗಿನ ಊಟ ನಾವು ಇಷ್ಟಪಡುವಾಗ ಅದರಲ್ಲಿ ಇರುವಂತಹ ಯಾವುದೇ ಟೇಸ್ಟ್ ಪೌಡರ್ಸ್ ಇರ್ಬೋದು, ಇದರಿಂದ ಮಾಡಿರುವಂತಹ ಆಹಾರ ನಮಗೆ ಹೆಚ್ಚಾಗಿ ಇಷ್ಟ ಆಗ್ಬೋದು, ಇಚ್ಛೆ ಪಡ್ಬೋದು. ಸ್ಟ್ರೆಸ್ ಇರುವಾಗ ನಾವು ಇಚ್ಛೆ ಪಡುವಂತಹ ಹೊರಗಿನ ಆಹಾರಗಳನ್ನು ಪ್ರತಿ ಕಾಲಕ್ಕೆ ತಿಂತಾ ಹೋಗುವಾಗ ಈ ಶರೀರದಲ್ಲಿ ವಿಪರೀತವಾದ ಬದಲಾವಣೆಗಳು ಆಗುವ ಲಕ್ಷಣಗಳು ಕಂಡುಬರುತ್ತದೆ. ಇಂಥ ಸಂದರ್ಭದಲ್ಲಿ ಈ ಸ್ಟ್ರೆಸ್ಸಿಂದಾಗಿ ಮನುಷ್ಯ ಓವರ್ ಈಟಿಂಗ್ ಅನ್ನೋದು ಒಂದು ಕಾಯಿಲೆ ಆಗಿಬಿಡ್ತದೆ. ಸ್ಟ್ರೆಸ್ಸಿಂದ ಓವರ್ ಈಟ್ ಮಾಡ್ತಾನೆ, ಓವರ್ ಈಟಿಂದಾಗಿ ಅವನಿಗೆ ಶರೀರದಲ್ಲಿ ಬೊಜ್ಜು ಬರುತ್ತದೆ. ಪಂಚಕರ್ಮ ಈ ವಿಷಯ ಸ್ಥೂಲಕಾಯದ ವಿಷಯದಲ್ಲಿ ಹೇಗೆ ಸಹಕಾರಿಯಾಗಿದೆ? ಈ ಪಂಚಕರ್ಮ ಅನ್ನುವಂಥದ್ದು ಈ 5 ಕರ್ಮಗಳ ಒಂದು ಮಿಲನ. ಈ ಪಂಚಕರ್ಮದಲ್ಲಿ ವಮನ, ವಿರೇಚನ, ಬಸ್ತಿಯ, ನಿರುಹ ಬಸ್ತಿ, ಅನುವಾಸನ ಬಸ್ತಿ, ಕೊನೆಗೆ ನಸ್ಯ ಅಂಥೇಳಿ 5 ವಿಧವಾದ ಕರ್ಮಗಳನ್ನು ನಾವು ಹೇಳಲ್ಪಡ್ತೇವೆ. ಈ 5 ಕರ್ಮಗಳಲ್ಲಿ ಈ ನಮ್ಮ ಬಂದಂತಹ ರೋಗಿಗೆ ಅಂದರೆ ಬೊಜ್ಜು ಕಾಯಕ್ಕೆ ಯಾವುದು ಸೂಕ್ತ ಅಂಥೇಳಿ ನಾವು ಮೊದಲೇ ಅದನ್ನು ತಯಾರು ಮಾಡ್ಕೊಳ್ತೇವೆ. ಅಂದರೆ ಈ ರೋಗಿಗೆ ಇಂಥ ಒಂದು ಚಿಕಿತ್ಸೆ ಉಪಕಾರಿಯಾಗಿದೆ ಅಂಥೇಳಿ ನಮಗೆ ಮೊದಲೇ ಗೊತ್ತಾಗ್ತದೆ. ಈಗ ಹೆಚ್ಚಾಗಿ ನಾವು ಸ್ಥೂಲಕಾಯಕ್ಕೆ 25 ನಂತರ BMI ಇರೋರಿಗೆ ಮೊದಲನೇದಾಗಿ ನಾವು ರೂಕ್ಷಣ ಚಿಕಿತ್ಸೆ ಅಂತ ನಾವು ಮಾಡ್ತೇವೆ. ರೂಕ್ಷಣ ಚಿಕಿತ್ಸೆಯಲ್ಲಿ ಮೊದಲು ಅವರ ಶರೀರದಲ್ಲಿ ಹೆಚ್ಚಾಗಿ ಬಂದಿರುವಂತಹ ಮಾಂಸ ಇರ್ಬೋದು, ಮೇದೋಧಾತು ಇರ್ಬೋದು, ಅಥವಾ ನೀರು ತುಂಬಿದ್ದಿರ್ಬೋದು. ಈ ಕ್ಲೇದವನ್ನು ನಾವು ಶರೀರದಿಂದ ಹೊರಗೆ ಹಾಕ್ಲಿಕ್ಕೋಸ್ಕರ ಕೆಲವು ರೂಕ್ಷಣ ಚಿಕಿತ್ಸೆ ಅಂತ ಮಾಡ್ತೇವೆ. ಅದರಲ್ಲಿ ನಾವು ಕಷಾಯ ಅನ್ನ ಕುಡಿಸುವಂಥದ್ದಿರ್ಬೋದು, ಅದರಿಂದ ನಿತ್ಯ ವಿರೇಚನ ಆಗುವಂಥದ್ದಿರ್ಬೋದು,
ಇರ್ಬೋದು, ಅದರೊಟ್ಟಿಗೆ ಉದ್ವರ್ತನ ಅಂತ ಚಿಕಿತ್ಸೆ ಇದೆ, ಅದರಲ್ಲಿ ಪೌಡರ್ ಮಸಾಜ್ ಅಂತ ಹೇಳ್ತೀವಿ. ಸ್ಥೂಲಕಾಯಕ್ಕೆ ಹೆಚ್ಚಾಗಿ ಪೌಡರ್ ಮಸಾಜ್ ಅನ್ನ ನಾವು ಕೊಡ್ತೀವಿ. ಅದರ ಜೊತೆಗೆ ವ್ಯಾಯಾಮವನ್ನ ನಾವು ಹೇಳ್ತೇವೆ. ಅದರಲ್ಲಿ ವ್ಯಾಯಾಮದಲ್ಲಿ ನಮ್ಮಲ್ಲೇ ಒಂದು ಫಿಸಿಯೋಥೆರಪಿ ಅಂತ ಯೂನಿಟ್ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಅಲ್ಲಿ ನಾವು ಸೈಕ್ಲಿಂಗ್ ಇರ್ಬೋದು ಅಥವಾ ಬೈಸಿಕ್ಲಿಂಗ್ ಅಥವಾ ನಮ್ಮ ಟ್ರೆಡ್ಮಿಲ್ ಅಂತ ಇದೆ, ಸೊ ಫಾಸ್ಟ್ ವಾಕಿಂಗ್ ಅಂತಿದೆ, ಮತ್ತೆ ಕೆಲವು ಯೋಗಾಸನಗಳನ್ನು ನಾವು ಹೇಳ್ಕೊಡ್ತೀವಿ. ನಮ್ಮಲ್ಲಿ ಯೋಗ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಯೋಗಾಸನಗಳು, ಬೊಜ್ಜು ಕರಗಿಸ್ಲಿಕ್ಕೆ ಆಸನಗಳು ಕೆಲವಿದೆ, ಅದನ್ನು ನಾವು ಹೇಳಿಕೊಡ್ತೇವೆ. ಮತ್ತೆ ಬೆಳಿಗ್ಗೆ ಸಂಜೆ 2 ಬಾರಿ ಬ್ರಿಸ್ಕ್ ವಾಕಿಂಗ್ ಅಂತ ಪೇಷಂಟ್ಸ್ಗೆ ಹೇಳ್ತೇವೆ. ಬ್ರಿಸ್ಕ್ ವಾಕಿಂಗ್ ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಅಂದ್ರೆ ಓಡಬೇಕು. ಓಡೋದು ಎಷ್ಟು ಅಂತ ಹೇಳಿದ್ರೆ ಬೆವರು ಬರುವ ತನಕ. ಸೊ ಅವರಿಗೆ ಸುಸ್ತಾಗುವ ತನಕ ಸಹ ಓಡಬೇಕು, ಬೆವರು ಬರುವ ತನಕ ಸಹ ಓಡಬೇಕು. ಸೊ ಅಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಅವರಿಗೆ ಹೇಳಿಕೊಡ್ತೇವೆ. ಸೊ ಇದರಿಂದಾಗಿ ಏನಾಗ್ತದೆ, ಶರೀರದಲ್ಲಿ ಎಕ್ಸ್ಟ್ರಾ ನೀರು ತುಂಬಿರುವಂಥದ್ದು ಕೂಡ ಬೆವರು ಮುಖಾಂತರ ಹೋಗ್ತದೆ. ಅದೇ ರೀತಿಯಾಗಿ ನಾವು ನಿತ್ಯ ವಿರೇಚನ ಅಂಥೇಳಿ ಒಂದು ಚಿಕಿತ್ಸೆ ಕೊಡ್ತೇವೆ. ನಿತ್ಯ ವಿರೇಚನದಲ್ಲಿ ಶರೀರದಲ್ಲಿ ಇರುವ ಹೆಚ್ಚಿನ ಒಂದು ಮಾಂಸದಲ್ಲಿ, ಮೇದೋಧಾತುಗಳಲ್ಲಿ ಇರುವ ಹೆಚ್ಚು ಕ್ಲೇದ ಅಂಶಗಳು ಶರೀರದಿಂದ ಹೊರಗೆ ಹಾಕಲ್ಪಡುತ್ತವೆ. ಇದರಿಂದಾಗಿ ಕೂಡ ನಾವು ಏನು ಶರೀರದಲ್ಲಿ ಇರುವ ಒಂದು ಹೆಚ್ಚಿನ ನೀರಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಅದರೊಟ್ಟಿಗೆ ನಾವು ಆಹಾರ ಪದ್ಧತಿಯನ್ನು ಅವರಿಗೆ ವಿವರಿಸ್ತೇವೆ. ಆಹಾರ ಪದ್ಧತಿಯಲ್ಲಿ ಈ ಮಿಲೆಟ್ಸ್ ಅಂತ ಕೇಳಿರ್ಬೋದು, ಸಿರಿಧಾನ್ಯ, ಸೊ ಅದನ್ನು ನಾವು ಹೇಳ್ತೀವಿ. ಅದರೊಟ್ಟಿಗೆ ಬಾರ್ಲಿ ಅಂತ ಇದೆ, ಬಾರ್ಲಿ ಅನ್ನವನ್ನ ಮಾಡಿಕೊಡುವಂಥದ್ದು. ಅದರ ಜೊತೆಗೆ ತಕ್ರ ಪ್ರಯೋಗ ಅಂತಿದೆ, ಅಂದರೆ ಮಜ್ಜಿಗೆಯನ್ನು ಕುಡಿಸುವಂಥದ್ದು. ಹೀಗೆ ಯಥೇಚ್ಛವಾಗಿ ಬಾರ್ಲಿಯ ಪ್ರಯೋಗ, ಮಜ್ಜಿಗೆಯ ಪ್ರಯೋಗ ಹಾಗೂ ಸಿರಿಧಾನ್ಯಗಳ ಪ್ರಯೋಗ ಮತ್ತು ತರಕಾರಿಗಳ ಪ್ರಯೋಗ ಇವುಗಳೆಲ್ಲ ಮಾಡೋದ್ರಿಂದ ಅವರು ಮುಂಚೆ ಆಹಾರ ಪದ್ಧತಿ ಯಾವುದಿದೆ ಅದರ ವಿಪರೀತವಾಗಿ ನಾವು ಈಗಿನ ಆಹಾರವನ್ನ ಕೊಟ್ಟ ಕಾರಣ ಆ ವಿಪರೀತದಿಂದಾಗಿ ಶರೀರದಲ್ಲಿ ಬದಲಾವಣೆಗಳನ್ನು ನಾವು ಕಂಡು ಬರ್ಬೋದು ಹಾಗೂ ಕಂಡು ಬಂದಿದ್ದೇವೆ ಕೂಡ. ಹಾಗೆ ಈ ರೀತಿ ಚಿಕಿತ್ಸೆಯನ್ನ ಪ್ರಾಥಮಿಕವಾಗಿ ಮಾಡಿ ಇದು 3-4 kg ವೆಯ್ಟನ್ನು ತನ್ನಷ್ಟಕ್ಕೆ ಕಡಿಮೆ ಮಾಡ್ತೀವಿ. ಸೊ ವೆಯ್ಟ್ ಕಡಿಮೆ ಅಂದರೆ ಈ ಎಲ್ಲ ಪ್ರಕ್ರಿಯೆಗಳಿಂದ 3-4 kg ಕಡಿಮೆ ಆದ ನಂತರ ನಾವು ವಿರೇಚನ ಅನ್ನೋ ಒಂದು ಚಿಕಿತ್ಸೆ ಇದೆ. ಸೊ ನಾವು ಅದನ್ನು ಮಾಡ್ತೇವೆ. ವಿರೇಚನ ಅಂತ ಹೇಳಿದ್ರೆ ಸ್ನೇಹಪಾನ ಕೊಟ್ಟು ವಿರೇಚನ ಮುಖಾಂತರ ಶರೀರದಲ್ಲಿರುವ ದೋಷಗಳನ್ನು ಹೊರಗೆ ಹಾಕುವಂತ. ಇದು ಎಲ್ಲರಿಗೂ ಸೂಕ್ತವೇ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಪಂಚಕರ್ಮ ಚಿಕಿತ್ಸೆಯನ್ನ ಯಾರು ಕೂಡ ಪಡೆದುಕೊಳ್ಳಬಹುದು, ಆದರೆ ಅವರಲ್ಲಿ ಒಂದು ಆತ್ಮಶಕ್ತಿ ಇರಬೇಕು. ಅಂದರೆ ಪ್ರವರ ಸತ್ವ ಅಂತ ಹೇಳ್ತೇವೆ, ಸತ್ವ ಸ್ಟ್ರಾಂಗ್ ಇರಬೇಕು, ಅಥವಾ ಮಧ್ಯಮ ಸತ್ವ ಆದರೂ ಪರವಾಗಿಲ್ಲ, ಅಂಥವರನ್ನು ನಾವು ಇಲ್ಲಿ ಕರ್ಕೊಂಡು ಬರ್ಬೋದು. ಈ ಪಂಚಕರ್ಮ ಈಗ ಎಲ್ರಿಗೂ ಬೇಕಾಗಿದೆ. ಒಬೆಸಿಟಿ ಅಥವಾ ಓವರ್ ವೇಟ್ ಅವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬೇಕಾಗಿದೆ. ಯಾಕೆ ಅಂತ ಹೇಳಿದರೆ ಈಗಿನ ಒಂದು ಆಹಾರ ಪದ್ಧತಿ ಇರ್ಬೋದು, ಅಥವಾ ಸ್ಟ್ರೆಸ್ ಲೈಫ್ ಇರ್ಬೋದು, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು, ಇದರಿಂದೆಲ್ಲ ನಮ್ಮ ಆಹಾರದ ವಿಷಯದಿಂದಾಗಿಯೇ ಹೆಚ್ಚಿನ ಜನರಲ್ಲಿ ಬೊಜ್ಜು ಒಂದು ಜಾಸ್ತಿ ಆಗುವ ಕಾರಣ ನಾವು ಎಲ್ಲ ರೋಗಿಗಳಿಗೆ ಇದನ್ನು ಅಳವಡಿಸ್ಬೋದು ಅಂತ ಹೇಳ್ತೀವಿ. ಬಟ್ ಹೆಚ್ಚಾಗಿ ನಾನೀಗ ಸ್ಥೂಲಕಾಯತೆ ಬಗ್ಗೆ ಹೇಳುವ ಕಾರಣ ಸ್ಥೂಲರಲ್ಲಿ ಮಾಡ್ರೇಟ್ ಒಬೆಸಿಟಿ, ಮೈಲ್ಡ್ ಟು ಮಾಡ್ರೇಟ್ ಒಬೆಸಿಟಿ ಇರುವವರಿಗೆ ನಾವು ಈ ಪಂಚಕರ್ಮ ಚಿಕಿತ್ಸೆಯನ್ನು ಹೇಳ್ತೇವೆ. ಸ್ಥೂಲಕಾಯ ಎಂದರೇನು, ಸ್ಥೂಲಕಾಯಕ್ಕೆ ಪಂಚಕರ್ಮ ಚಿಕಿತ್ಸೆಯ ಮಹತ್ವ, ಈ ವಿಷಯದ ಬಗ್ಗೆ ಅದ್ಭುತ ರೀತಿಯಲ್ಲಿ ಮಾಹಿತಿಯನ್ನು ನೀಡಿದ ನಿಮಗೆ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ಧನ್ಯವಾದಗಳು. ಶುಭವಾಗಲಿ.